ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ಎಲ್ಲರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲ ವಾಸಿನಂ ಭಾವಯಾಮಿ ಪವಮಾನ ನಂದನಂ. ಮೊದಲನೇದಾಗಿ ಗುರುಭಿಕ್ಷೆಯ ಅಂಗವಾಗಿ ನಮ್ಮಿಂದ ಅಥವಾ ನಿಮ್ಮೆಲ್ಲರ ಪರವಾಗಿ ನಮ್ಮಿಂದ ಆರಾಧಿಸಲ್ಪಟ್ಟ ಶ್ರೀ ಸೀತಾರಾಮಚಂದ್ರ, ಚಂದ್ರಮೌಳೇಶ್ವರ, ರಾಜರಾಜೇಶ್ವರಿ ಮೊದಲಾದ ಎಲ್ಲ ದೇವರುಗಳ ಸನ್ನಿಧಿಯಲ್ಲಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಅವರ ನಿತ್ಯ ಸಾನ್ನಿಧ್ಯ ಇಲ್ಲಿರಲಿ, ಅವರ ದಯೆ ನಿಮ್ಮೆಲ್ಲರ ಮೇಲೆ ಸ್ಥಿರವಾಗಿರಲಿ ಎಂಬುದಾಗಿ ಸಂಪ್ರಾರ್ಥಿಸಿ ಆಶೀರ್ವಾದದ ಕೆಲವಾರು ಮಾತುಗಳು. ರಾಮನ ಭಕ್ತಿಯ ಫಲವನ್ನು ಎರಡಾಗಿ ಹೇಳಿದ್ದಾರೆ. ಒಂದು, ಆಪದಾಮಪಹರ್ತಾರಂ, ಎಲ್ಲ ಆಪತ್ತುಗಳು ಪರಿಹಾರ. ದಾತಾರಂ ಸರ್ವ ಸಂಪದಾಂ, ಮತ್ತು ಎಲ್ಲ ಸಂಪತ್ತುಗಳ ಪ್ರಾಪ್ತಿ. ಬೇರೆ ಏನು ಬೇಕು ಜೀವನದಲ್ಲಿ, ಇನ್ನೇನು ಬೇಕು? ಜೀವನದಲ್ಲಿ ನಮಗೆ ಏನು ಬೇಕು ಅದನ್ನೇ ಎರಡು ಭಾಗ ಮಾಡಿ ಹೇಳುವಂಥದ್ದು. ಒಂದು ಇಷ್ಟ ಪ್ರಾಪ್ತಿ, ಇನ್ನೊಂದು ಅನಿಷ್ಟ ನಿವೃತ್ತಿ. ನಮಗೆ ಇಷ್ಟವಿಲ್ಲದೆ ಇರುವಂಥದ್ದು ಜೀವನದಲ್ಲಿ ಬಂದರೆ ಅದು ದೂರ ಹೋಗಬೇಕು. ಏನೋ ಒಂದು ರೋಗ ಬರ್ಬೋದು, ಕಷ್ಟ ಬರ್ಬೋದು, ಅಥವಾ ಇನ್ನೇನೋ ಒಂದು ನೆಮ್ಮದಿಯನ್ನು ಭಂಗಪಡಿಸುವಂಥ ಘಟನೆ ನಡೀಬೋದು. ಇಂಥದ್ದೆಲ್ಲ ಅನಿಷ್ಟಗಳು ಹತ್ತಿರ ಬರಬಾರ್ದು, ಬಂದಿದ್ದು ದೂರ ಹೋಗಬೇಕು. ಇದು ಒಂದು ಭಾಗ. ಇನ್ನೊಂದು ಭಾಗ, ನಾವು ಬಯಸಿದ್ದೆಲ್ಲ ಪ್ರಾಪ್ತಿ ಆಗಬೇಕು, ಅಥವಾ ನಿಜವಾಗಿ ನಮಗೆ ಯಾವುದು ಒಳ್ಳೆಯದೋ ಅದು ಪ್ರಾಪ್ತಿ ಆಗಬೇಕು. ಇದು ಹೆಚ್ಚು ಒಳ್ಳೆಯದು. ಇನ್ನು ನಾವು ಬಯಸಿದ್ದೆಲ್ಲ ಪ್ರಾಪ್ತಿ ಆದರೆ ಕೆಲವು ಸಾರಿ ನಮಗೆ ತೊಂದರೆ ಆಗುವಂಥದ್ದು. ಅದರಿಂದ ನಾವು ಬಯಸಿದ್ದು ಅನ್ನೋದಕ್ಕಿಂತ ನಮಗೆ ಯಾವುದು ಹಿತವೋ ಅದು ನಮಗೆ ಪ್ರಾಪ್ತಿ ಆಗಬೇಕು. ಅದೇ ದಾತಾರಂ ಸರ್ವ ಸಂಪದಾಂ. ಇದೆರಡಾದರೆ ಇನ್ನು ಆಗುವಂಥದ್ದು ಬೇರೆ ಏನೂ ಇಲ್ಲ ಜೀವನದಲ್ಲಿ. ಇದೆರಡನ್ನೂ ಮಾಡಿಕೊಡುವವನು ರಾಮ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ. ಅಲ್ಲೇನು ಭಿನ್ನ ಭೇದ ಇಲ್ಲ. ಇವರಿಗೆ ಆಶೀರ್ವಾದ ಇದೆ, ಅವರಿಗಿಲ್ಲ ಅಂತಿಲ್ಲ. ಎಲ್ಲರಿಗೂ, ಇಡೀ ಲೋಕಕ್ಕೂ ಅವನು ಅಭಿರಾಮ. ಅಂತಹ ರಾಮನನ್ನು ವಂದಿಸ್ತೇನೆ ಎನ್ನುವ ಅರ್ಥ ಆ ಒಂದು ಶ್ಲೋಕದ್ದು. ಆ ಒಂದು ಶ್ಲೋಕವೇ ಇಡೀ ರಾಮನ ಅನುಗ್ರಹದ ವ್ಯಾಪ್ತಿಯನ್ನು ಹೇಳ್ತದೆ. ಏನು ಬೇಕಾದರೂ ಸಾಧ್ಯ, ಅಸಾಧ್ಯ ಯಾವುದೂ ಇಲ್ಲ ಅನ್ನೋದು ನಮ್ಮ ಅನುಭವದಲ್ಲೂ ಇದೆ, ನಿಮ್ಮಲ್ಲಿ ಅನೇಕರ ಅನುಭವದಲ್ಲಿದೆ. ಎಂತೆಂಥ ಘಟನೆಗಳು ಕೂಡ ನಡೀತವೆ. ಅಸಾಧ್ಯವೂ ಸಾಧ್ಯ ಆಗ್ತದೆ, ಎಂಥ ಕಷ್ಟವೂ ಪರಿಹಾರ ಆಗ್ತದೆ. ಇನ್ನೇನು ಸತ್ಯವನ್ನು ಎದ್ದು ಬರ್ತಾನೆ, ಅಂಥದ್ದೆಲ್ಲ ಕೂಡ ನಡೀತದೆ ಇಲ್ಲಿ ಅಂತ. ಆಗ ಅಂಥ ರಾಮನ ಆಗಮನ ಈ ಮನೆಗಾಗಿರುವಂಥದ್ದು. ಈ ಮದುವೆ ಮುಂಜಿ ಜೀವನದಲ್ಲಿ ಒಂದೇ ಬಾರಿ ಆಗುವಂಥದ್ದು. ಉಪನಯನ ಒಂದ್ಸತಿ ಆದ್ರೂ ಮುಗೀತು, ಜೀವನದಲ್ಲಿ ಮತ್ತಿಲ್ಲ. ಮತ್ತೆ ಮಾಡ್ಕೊಳ್ಳೋ ಪ್ರಮೇಯ ಬರಬಾರ್ದು, ಆ ರೀತಿ ನಾವು ಬದುಕಬಾರ್ದು ಅಂತ. ಕೆಲವು ಸಾರಿ ಕೆಲವು ತಪ್ಪುಗಳನ್ನು ಮಾಡಿದ್ರೆ ಇನ್ನೊಂದ್ಸತಿ ಉಪನಯನ ಆಗಬೇಕು ಅಂತ ಹೇಳ್ತಾರೆ. ಅಂಥದ್ದನ್ನೆಲ್ಲ ಮಾಡಬಾರ್ದು ಜೀವನದಲ್ಲಿ. ಹಾಗೆ ಮದುವೆ ಜೀವನದಲ್ಲಿ ಒಮ್ಮೆ ಆಗುವಂಥದ್ದು. ಅಂದರೆ ಬಹುಶಃ ನೀವು ಅನುಮಾನ ಮಾಡ್ತೀರಿ, ಈ ಕಾಲದ್ದೆಲ್ಲ ಮಾತು ಅಂತ ಹೇಳ್ತೀರಿ ನೀವು. ಈಗ ಹಾಗಿಲ್ಲ. ಈಗ ಎಷ್ಟನೇ ಗಂಡನ ಎಷ್ಟನೇ ಹೆಂಡತಿ ಅನ್ನೋ ಕಾಲಕ್ಕೆ ನಾವು ಹೋಗ್ತಾ ಇದ್ದೇವೆ ಈಗ. ಆದರೆ ಆ ಮೊದಲನೇ ಮದುವೆ ಅದು ಅಂತ. ಹಾಗಾಗಿ ಅದು ಕೂಡ ಜೀವನದಲ್ಲಿ ಒಮ್ಮೆ ಬರುವಂಥದ್ದು. ಆದರೆ ಗುರುಭಿಕ್ಷೆ ಜೀವನದಲ್ಲಿ ಒಮ್ಮೆ ಬರ್ತದೆ ಅಂತ ಏನಿಲ್ಲ ಅಂತ, ಇಡೀ ಬದುಕಿನಲ್ಲಿ ಒಮ್ಮೆ ಬರ್ತದೆ ಅಂತ ಏನಿಲ್ಲ ಅಂತ, ಅಥವಾ ಹಲವಾರು ತಲೆಮಾರುಗಳಲ್ಲಿ ಕೂಡ ಒಮ್ಮೆ ಬರಬಹುದು ಅಂತ ಏನಿಲ್ಲ. ಎಷ್ಟೋ ತಲೆಮಾರುಗಳು ಕಳೆದ್ರೂ ಕೂಡ ಮನೆಗೊಂದು ಪಾದಾರ್ಪಣ, ಒಂದು ಗುರುಭಿಕ್ಷೆ ಇಂಥದ್ದು ನಡೆದಿರೋದಿಲ್ಲ. ಅಥವಾ ಹೇಳಿ ಕೇಳಿ ಪ್ರಾರ್ಥನೆ ಮಾಡಿ ನಿಶ್ಚಯ ಆದ ಮೇಲೆ 2-3 ತಲೆಮಾರು ಕಳೆದಿದೆ ಅಂತ. ಗುರುಪೀಠ ಮನೆಗೆ ಹೋಗಬೇಕಾದ್ರೆ ನಿಶ್ಚಯ ಆದ ನಂತರ
ಕಾಯಿಟ್ಟ ನಂತರ ತಲೆಮಾರುಗಳು ಕಳೆದಿದ್ದೇನೆ ಅಂತ. ಹಾಗಾಗಿ ಇದೆಲ್ಲ ಯೋಗ ಹೊರತು ಬೇರೆ ಏನೂ ಅಲ್ಲ. ಯೋಗ ಇದ್ದರೆ ಅದು ಪ್ರಾಪ್ತಿಯಾಗುವಂಥದ್ದು. ಬಾಹ್ಯ ಪ್ರಯತ್ನ ಇದರಲ್ಲಿ ಸುಮ್ಮನೆ ನಮ್ಮ ದೃಷ್ಟಿಯಿಂದ ಬಾಹ್ಯ ಪ್ರಯತ್ನಕ್ಕೆ ಇಲ್ಲಿ ವಿಶೇಷ ಅರ್ಥ ಇಲ್ಲ. ಅದಕ್ಕೆ ಈ ಮನೆಯಲ್ಲೇ ಉದಾಹರಣೆ ಸಿಕ್ಕಿದೆ. ಈಗಾಗಲೇ ರಾಮಚಂದ್ರ ಹೇಳಿದ ಹಾಗೆ ರಾಮಚಂದ್ರನು ಇಷ್ಟು ಬೇಗ ಸಿಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಹೇಗೂ ಇರಲಿಲ್ಲ. ಕೆಲವು ಸಾರಿ ಏನಾಗ್ತದೆ ಅಂದರೆ ಕೇಳಿರೋದು ಅದು ಆದಷ್ಟು ಬೇಗ ಸಿಕ್ಕಲಿ ಅಂತ, ಅದು ಬೇಗ ಸಿಗುವ ನಿರೀಕ್ಷೆ ಇರೋದಿಲ್ಲ ಅಂತ. ರಾಮಚಂದ್ರನಿಗೂ ನಮ್ಮ ದೃಷ್ಟಿಯಿಂದ ಇಷ್ಟು ಬೇಗ ಸಿಗುವಂಥ ನಿರೀಕ್ಷೆ ಇದ್ದಿಲ್ಲ ಅದು, ಆದರೆ ಬೇಗ ಆಯ್ತದು. ಕಾರಣ ಏನಂದರೆ ಹಿರಿಯರಿಬ್ಬರು ಈ ಮನೇಲಿರುವಂಥದ್ದು. ಅವರ ಕಾಲದಲ್ಲಿ ಆಗಬೇಕು, ಅವರಿದ್ದಾಗ ಈ ಮನೆಯಲ್ಲಿ ಕಾರ್ಯಕ್ರಮ ನಡೀಬೇಕು ಅನ್ನುವಂಥ ಒಂದು ನಮ್ಮ ಮನಸ್ಸು. ಒಟ್ಟು 3 ಅಂಥ ದಂಪತಿಗಳನ್ನು ಗುರುತಿಸಿದ್ವು ನಾವು, ಅಂಥ ಹಿರಿಯರನ್ನು. ಇವ್ರ ಮನೆಗೆ ಹೋಗಬೇಕಾಗ್ತದೆ ಅಂತ. ಆ 3ರಲ್ಲಿ ಒಂದು ಮಾತ್ರ ಸಾಧ್ಯ ಅಂತ ಅನ್ನೋ ಪ್ರಮೇಯ ಕಂಡು ಬಂತು ನಮಗೆ. ಆ ಒಂದನ್ನು ನಾವು ಇಲ್ಲಿಗೆ ನಿಶ್ಚಯ ಮಾಡಿದಂಥ ಸಂದರ್ಭ. ಮಹಾಬಲೇಶ್ವರ ಭಟ್ರು ಮತ್ತು ದಂಪತಿಗಳು ಅವರು ನೋಡಿದಾಗ ಎಷ್ಟು ಸಂತೋಷ ಆಗ್ತದೆ. 93 ವರ್ಷದ ವೃದ್ಧ ಇವತ್ತು ಕಣ್ಣು ಕಾಣದಿದ್ರು ಕೂಡ ಹೃದಯದಿಂದಲೇ ಎಲ್ಲವನ್ನು ನೋಡೋಂಥ ಒಂದು ವ್ಯಕ್ತಿತ್ವ, ಪಕ್ವ ಜೀವ ಅಂತ. ಹಾಗಾಗಿ ಅವರು ಕಣ್ಮುಂದೆ ಈ ಕಾರ್ಯಕ್ರಮ ನಡೀಬೇಕು ಅನ್ನೋದು ಕಾರಣ ಆಗಿತ್ತು. ಹಾಗಾಗಿ ಈಗ ಬೇಗ ಈ ಕಾರ್ಯಕ್ರಮ ನಿಶ್ಚಯ ಆಗಲಿಕ್ಕೆ ಕಾರಣ ಆಯಿತು. ಅದ್ರ ನಂತರ ಮತ್ತೂ ಬೇಕಾಗಲಿಕ್ಕೆ ಈ ತಮ್ಮ ಕಾರಣ ಅಂತ, ಈ ಶಂಭು ಕಾರಣ ಅಂತ. ಅದನ್ನು ಹೇಳಲಿಕ್ಕೆ ಒಂದು ಉದ್ದೇಶ ಇದೆ. ಯಾಕೆಂದರೆ ಅದು 2 ದಿನ ಮುಂದಾಗಬೇಕಾಗಿತ್ತು, ಅದು ನಿಶ್ಚಯ ಆಗಿದ್ದು ಹಾಗಾಗಿತ್ತು. ಆದರೆ ಮಠದಲ್ಲಿ ಕೆಲವಾರು ಅಘಟಿತ ಘಟನೆಗಳು ನಡೆದವು, ಕೆಲವಾರು ಬೇರೆ ಬೇರೆ ರೀತಿಯ ಸಂದರ್ಭಗಳು ಒದಗಿ ಬಂದವು. ಅದ್ರ ಪರಿಣಾಮ ಏನಾಯಿತು ಅಂದರೆ 3-4 ಕಾರ್ಯಕ್ರಮ ಬದಲಾವಣೆ ಮಾಡಬೇಕಂತ ಸಂದರ್ಭ. ಹಾಗೆ ಬರ್ತಾ ಬರ್ತಾ ಇದು 2 ದಿನ ಹಿಂದೆ ಬಂತು. ಅದು ಯಾಕೆ ಬಂತು ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಗೋಗಾಯ್ತು ಅಂತ. ಯಾಕೆಂದರೆ ಅದು ಮೊದಲು ನಿಶ್ಚಯದ ದಿನಕ್ಕಾಗಿದ್ದರೆ ಈ ಶಂಭುವಿಗೆ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗ್ತಿರ್ಲಿಲ್ಲ ಅಂತ. ಹಾಗೇನು ಶಂಭು ಪರಿವಾರ ಸಂಪರ್ಕ ಮಾಡಿ ನಂಗೆ ಆಗೋದಿಲ್ಲ, ನೀವು ಮೊದಲು ಬನ್ನಿ ಆಮೇಲೆ ಬನ್ನಿ ಏನೂ ಕೇಳಲಿಲ್ಲ. ಆ ಥರದ ಒತ್ತಡ ಏನೂ ಮಾಡಲಿಲ್ಲ. ಸರಳವಾಗಿ ಮಾಡಿದ್ದೇನೆಂದರೆ, ಈ ಗುರುಗಳು ಕೈಗೆ ಕೊಟ್ಟ ರಕ್ಷೆ ಒಂದಿತ್ತಲ್ಲ, ಬೆಳ್ಳಿ ರಕ್ಷೆ, ಆ ರಕ್ಷೆ ತೆಗೆದಿಟ್ಟು ಒಂದು ಪ್ರಾರ್ಥನೆ ಮಾಡಿದ್ದಷ್ಟೇ ಹೊರತು, ಅಲ್ಲೇ ಇಲ್ಲಿ ದಿಲ್ಲಿಯಲ್ಲಿ ತನ್ನ ರಕ್ಷೆಯನ್ನು ತೆಗೆದು ದೇವರ ಮೇಲಿಟ್ಟು ಪ್ರಾರ್ಥನೆ ಮಾಡಿದರೆ ಇಲ್ಲಿ ದಿನ ಬದಲಾಗ್ತದೆ. ಹೇಗಾಗುವಂಥದ್ದು ಇದು. ಕೊನೆಗೆ ದಿನ ಯಾವುದು ಬಂತಂದರೆ ಅವನ ಜನ್ಮದಿನ ಬಂತು. ಈ ಅಣ್ಣ ತಮ್ಮಂದ್ರು ಬಹಳ ಸ್ವಾರಸ್ಯ ಇದೆ. ಅಣ್ಣನ ಜನ್ಮದಿನ, ರಾಮನ ಜನ್ಮದಿನ, ಹಾಗಾಗಿ ರಾಮಚಂದ್ರ. ಈ ತಮ್ಮನ ಜನ್ಮದಿನಕ್ಕೆ ಸರಿಯಾಗಿ ಇಲ್ಲಿ ಗುರುಪೀಠದ ಶುಭಾಗಮನ ಆಗುವಂಥದ್ದು. ದ್ವಾದಶಿಯ ಭಿಕ್ಷೆ 2 ಭಿಕ್ಷೆ ಮಾಡಿದಾಗ ಆಯ್ತೀಗ ಆ ಭಿಕ್ಷೆ ಒದಗಿ ಬರುವಂಥದ್ದು. ಇದನ್ನು ಯಾಕೆ ನೆನಪು ಮಾಡಿಕೊಂಡು ಅಂದರೆ, ಇದೆಲ್ಲ ಬಾಹ್ಯವಾದ ಒತ್ತಡಗಳಿಂದ ಆಗುವಂಥದ್ದಲ್ಲ. ನಿಮ್ಮ ಅಂತರಂಗದ ಪ್ರಾರ್ಥನೆ ಮುಟ್ಟಿದರೆ ಆಗದೇ ಇರುವಂಥದ್ದು ಯಾವುದೂ ಇಲ್ಲ, ಎಲ್ಲದೂ ಸಾಧ್ಯ ಆಗ್ತದೆ. ಹಾಗಾಗಿ ಎಷ್ಟೋ ಬಾರಿ ಅನಿಸ್ಬೋದು, ಇವ್ರಿಗೆ ಹೇಳಿದರೆ ಸಮಯ ಸಿಗ್ಬೋದೇನೋ, ಅವ್ರಿಗೆ ಹೇಳಿದ್ರೆ ಆಗ್ಬೋದೇನೋ. ಅದೆಲ್ಲ ಏನೂ ಇಲ್ಲ ಅಂತ. ನಿಮ್ಮ ಪ್ರಾರ್ಥನೆ ಅದು ಎಷ್ಟು ಒಂದು ಆರ್ದ್ರವಾದ ಮನಸ್ಸಿಂದ ಪ್ರಾರ್ಥನೆ ಮಾಡ್ತಿರೋ ದೇವರಿಗೆ ಮುಟ್ಟುವ ಹಾಗೆ ಅಷ್ಟು ಫಲ ಬರುವಂಥದ್ದು. ನಾನು ಅದು ಯಾವಾಗಲೂ ಕೊಡುವ ಒಂದು ಉದಾಹರಣೆ ಈ ವಿಷಯಕ್ಕೆ. ಶಬರಿಯ ಕುಟೀರಕ್ಕೆ ರಾಮ ಹೋಗ್ತಾನೆ. ಶಬರಿ ರಾಮನನ್ನು ಕರೆದಿರಲಿಲ್ಲ ಅಂತ. ಯಾಕೆಂದರೆ ರಾಮ ಅಲ್ಲಿಗೆ ಬರುವ ಪ್ರಮೇಯವೇ ಇರಲಿಲ್ಲ. ಈಗ ಕೈಕೇಯಿ 2 ವಾರ ಕೇಳದೇ ಇದ್ದಿದ್ರೆ ರಾಮ ಕಾಡಿಗೆ ಹೋಗ್ತಿರ್ಲಿಲ್ಲ, ಶಬರಿಯಲ್ಲಿಗೆ ಹೋಗೋದಿಲ್ಲಿಂದ ಬಂತು. ಆಯಿತು, ಕೈಕೇಯಿ ವರ ಕೇಳಿದ ನಂತರವೂ ಕೂಡ ಚಿತ್ರಕೂಟದಲ್ಲಿ ರಾಮ ಇದ್ದಿದ್ರೆ ಆಗಲೂ ಕೂಡ ಅಲ್ಲಿ ಶಬರಿ ಆಶ್ರಮಕ್ಕೆ ರಾಮ ಹೋಗೋ ಪ್ರಮೇಯ ಇರ್ತಿರಲಿಲ್ಲ. ಚಿತ್ರಕೂಟದಲ್ಲಿ ರಾಮ ಇರ್ತಾ ಇದ್ದ ಯಾವಾಗ ಅಂದರೆ ಭರತ ಬರದೇ ಇದ್ದಿದ್ರೆ. ಭರತ ಬಂದು ಹೋದ ನಂತರ ಅಲ್ಲೆಲ್ಲ ಸ್ವಲ್ಪ ಅಸ್ತವ್ಯಸ್ತ ಆಗಿತ್ತು, ಇಡೀ ಸೈನ್ಯ ಬಂದು ಹೋಗಿದ್ರಿಂದ. ಮತ್ತು ಅವನ ನೆನಪು ಬರ್ತದೆ ಅಲ್ಲಿ ಅಂತ, ಭರತನ ನೆನಪು ಬರುವ ಕಾರಣಕ್ಕೆ ಅಲ್ಲಿಂದ ರಾಮ ಹೊರಡ್ತಾನೆ ಚಿತ್ರಕೂಟದಿಂದ ಅಂತ. ಆಗಲೂ ಶಬರಿಯ ಕುಟೀರಕ್ಕೆ ಹೋಗೋ ಪ್ರಮೇಯ ಏನೂ ಇಲ್ಲ. ರಾಮ 13 ವರ್ಷ ಅಲ್ಲಿ ಇಲ್ಲಿ ಅಡ್ಡಾಡಿ ಕೊನೆಗೆ ಅಗಸ್ತ್ಯಾಶ್ರಮಕ್ಕೆ ಹೋದಾಗ ಅಗಸ್ತ್ಯರು ಪಂಚವಟಿಯ ಸ್ಥಾನ ತೋರಿಸ್ತಾರೆ. ಇಲ್ಲಿ ವಾಸ ಮಾಡು ಇನ್ನುಳಿದ ಸಮಯ ಅಂತ. ಯಾಕೆಂದರೆ ಅಲ್ಲಿ ವಾಸ ಮಾಡಿದರೆ ರಾಮಾಯಣ ನಡೆಯುವಂಥದ್ದು. ಪಂಚವಟಿಗೆ ಹೋಗಿ ರಾಮ ವಾಸ ಮಾಡದೇ ಇದ್ದರೆ ರಾಮಾಯಣವೇ ಆಗೋದಿಲ್ಲ ಅಂತ. ಹಾಗಾಗಿ ಪಂಚವಟಿಯಲ್ಲಿ ವಸತಿ ಮಾಡೋದಕ್ಕೆ ರಾಮನಿಗೆ ಅಗಸ್ತ್ಯರು ಸೂಚನೆ ಕೊಟ್ಟರು. ಅಲ್ಲಿ ವಸತಿ ಮಾಡಿದಾಗ ಅಲ್ಲಿ ಅದು ಶೂರ್ಪಣಖೆ, ಈ ಖರದೂಷಣರ ಸಂಚಾರದ ಸ್ಥಾನ ಅದು. ಅಲ್ಲಿ ಶೂರ್ಪಣಖೆ ಬಂದಳು. ಅವಳ ಕರ್ಣನಾಸಾಚ್ಛೇದನ ಆಯಿತು, ಅಲ್ಲಿ ಅವಳ ಗರ್ವಭಂಗ ಎಲ್ಲ ಆಯಿತು. ಅದರ ಪರಿಣಾಮವಾಗಿ ರಾವಣನಿಂದ ಸೀತಾಪಹರಣ ಆಯಿತು. ಈ ಸೀತೆಯನ್ನು ಹುಡ್ಕೊಂಡು ಹೋಗ್ತಾ 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 ರಾಮ ಅಲ್ಲಿಗೆ ಬಂದಿರುವಂಥದ್ದು. ಋಷ್ಯಮುಖದಲ್ಲಿ
ಅಲ್ಲೇ ಸುಗ್ರೀವ ಇರುವಂಥದ್ದು, ಅಲ್ಲೇ ಹನುಮಂತ ಇರುವಂಥದ್ದು. ಆ ಸುಗ್ರೀವನ ಹುಡ್ಕೊಂಡು ಋಷಿಮುಖ ಪರ್ವತಕ್ಕೆ ಹೋಗುವಾಗ ಅಲ್ಲಿ ಶಬರಿ ರಾಮನಿಗೆ ಸಿಗ್ತಾಳೆ. ಶಬರಿ ಆಶ್ರಮಕ್ಕೆ ರಾಮ ಹೋಗ್ತಾನೆ. ನೀವು ಈ ಘಟನೆಗಳನ್ನು ಸರಿಯಾಗಿ ಆಲೋಚನೆ ಮಾಡಿದರೆ ಏನು ಕಾರಣ ಇಲ್ಲ. ಶಬರಿ ಆಶ್ರಮಕ್ಕೆ ರಾಮ ಹೋಗಲಿಕ್ಕೆ ಏನು ಸಂದರ್ಭ ಇಲ್ಲ. ಇವಳು ಹೋಗಿ ಕರೀಲೂ ಇಲ್ಲ, ಪ್ರಾರ್ಥನೆ ಮಾಡಲೂ ಇಲ್ಲ, ಕಾಯಿ ಇಡಲೂ ಇಲ್ಲ, ಏನೂ ಮಾಡಲಿಲ್ಲ. ಆದರೆ ಶಬರಿ ಆಶ್ರಮಕ್ಕೆ ರಾಮ ಹೋಗ್ತಾನೆ. ಮತ್ತು ಶಬರಿ ಕೊಟ್ಟ ಭಿಕ್ಷೆಯನ್ನು ಶಬ್ದ ಬಳಸ್ಬೋದು ಬೇಕಿದ್ರೆ ಇಲ್ಲಿ ಅಂತ, ಈ ಗುರು ಭಿಕ್ಷೆ ಕಾರ್ಯಕ್ರಮ ಆಗಿದ್ರೆ ಅಂತ. ಆ ಶಬರಿ ಆತಿಥ್ಯವನ್ನು ರಾಮ ಸ್ವೀಕಾರ ಮಾಡ್ತಾನೆ. ಇದೇ ಉದಾಹರಣೆ. ನಿಮ್ಮ ಗುರುಗಳನ್ನು ಕರೀಲಿಕ್ಕೆ ಏನು ಬೇಕು ಅಂದರೆ ಮನಸ್ಸು ಅಂತ, ಮತ್ತೇನೂ ಬೇಕಾಗೋದಿಲ್ಲ, ಮನಸ್ಸೇ ಬೇಕಾಗುವಂಥದ್ದು. ಮತ್ತೊಂದು ಮುಹೂರ್ತ, ಅವರವರು ಮುಹೂರ್ತ ಒಂದಿರ್ತದೆ, ಯಾವ ಮುಹೂರ್ತಕ್ಕೆ ಅದಾಗಬೇಕು ಅಂತ. ಇದೊಂದು ಮುಹೂರ್ತ ಮಾಡ್ಕೊಳ್ತಲ್ಲ ತಾನೇ ಇದೀಗ ಅಂತ. ಹಾಗೆ ಒಂದು ಮುಹೂರ್ತ ಇರ್ತದೆ, ಆ ಮುಹೂರ್ತಕ್ಕೆ ಆಗ್ತದೆ ಅದು. ಯಾಕೆಂದರೆ ಆ ಮುಹೂರ್ತಕ್ಕೆ ಆಗಲಿಕ್ಕೆ ಕಾರಣಗಳಿರ್ತವೆ. ಅದೇ ಸಮಯಕ್ಕೆ ಯಾಕೆ ಆಗಬೇಕು ಗುರುಭಿಕ್ಷೆ, ಆಗಲೇ ಯಾಕೆ ಬರಬೇಕು ಅನ್ನೋದಕ್ಕೆ ಕಾರಣಗಳಿರ್ತವೆ. ಹೀಗಾಗಿ ಆ ಸಮಯದಲ್ಲಿ ಅದು ನೆರವೇರುವಂಥದ್ದು. ಹಾಗೆ ಇದು ಇಲ್ಲಿ ಈ ಗುರುಭಿಕ್ಷೆ ಕಾರ್ಯಕ್ರಮ ನೆರವೇರಿದೆ. ನಮಗೂ ತುಂಬ ಸಂತೋಷ ಆಗಿದೆ. ನಾವು ನಿನ್ನೆ ಹೇಳಿದ್ವು ಸಣ್ಣ ಮನೆ ಅಂತ ಇಲ್ಲ ಅಂತ. ನಾವು ಅಂದರೆ ಎಷ್ಟು ದೊಡ್ಡ ಮನೆಯಾದರೂ ಸ್ಥಳ ಸಾಕಾಗೋದಿಲ್ಲ. ಈ ಸವಾರಿಯಿಂದ ಹೇಗಿರ್ತದೆ ಅಂದರೆ, ಮೊದಲೆಲ್ಲ ಒಂದು ಸೈನ್ಯವೇ ಬರ್ತಿತ್ತಂತೆ ಸಣ್ಣದು. 1300 ಜನರು ಪರಿವಾರ. ಹಿಂದೆ ಆನೆ ಬರ್ತಿತ್ತು, ಮೇನೆ ಬರ್ತಿತ್ತು, ಕುದುರೆಗಳು ಬರ್ತಿದ್ವು, ಕಾಲಾಳುಗಳು ಬರ್ತಿದ್ರು. ಇದೆಲ್ಲ ಸೇರಿ ಒಂದು ಗುರುಭಿಕ್ಷೆ ಆಗಬೇಕು ಅಲ್ಲಿ. ಹಾಗಾಗಿ ಒಂದು ದಿನದ ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. 8 ದಿನ ಅಂದರೆ ಸಣ್ಣ ಕಾರ್ಯಕ್ರಮ ಅಂತ. 8 ದಿನ ಆದರೂ ಇರಬೇಕು. ಯಾಕೆಂದರೆ ಅಷ್ಟೆಲ್ಲ ಬರಬೇಕಾದ್ರೆ, ವ್ಯವಸ್ಥೆ ಮಾಡಬೇಕಾದ್ರೆ ನೀವು ಆ ಕಾಲದಲ್ಲಿ ಈ ಗುರುಭಿಕ್ಷೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ, ಆ ಸಂದರ್ಭಕ್ಕೆ ಹೋದರೆ ಅಂತ, ಈ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಅದೊಂದು ಕಾಲ ಅದು ಅಂತ. ಹಾಗೆ ಎಷ್ಟು ದೊಡ್ಡ ಮನೆ ಆದರೂ ಈ ಪರಿವಾರದ ಅನುಭವದಲ್ಲಿದೆ ಅಂತ ಅದು ಸಾಕಾಗೋದಿಲ್ಲ ಅದು ಅಂತ. ಹಾಗೆ ಎಷ್ಟು ಸಣ್ಣ ಮನೆ ಆದರೂ ಕೂಡ ಅಲ್ಲಿ ಆಗ್ತದೆ ಕಾರ್ಯಕ್ರಮ ಅಂತ. ಯಾಕೆಂದರೆ ಪುಷ್ಪಕ ವಿಮಾನ ಅದು. ಪುಷ್ಪಕ ವಿಮಾನಕ್ಕೆ ಆ ಹೆಸರು ಯಾಕಿದೆ ಅಂದರೆ, ಪುಷ್ಪ ಅಂದರೆ ಹೂವು, ಹೂವಿನ ಹಾಗೆ ಅದು ಅರಳೋದ್ರಿಂದ ಅಂತ. ಸಂದರ್ಭ ಬಂದಾಗ ಅದು ಅರಳಿ ಎಲ್ಲರೂ ಹಿಡಿತಾರೆ ಅದರಲ್ಲಿ. ಪುಷ್ಪಕ ವಿಮಾನದಲ್ಲಿ ರಾಮ ಮತ್ತು ಅವನ ಸೇನೆ ಕೂತ್ಕೊಂಡು ಹೋಗಿದ್ರು ಅಯೋಧ್ಯೆಗೆ ಅಂತ. ಹಾಗಾಗಿ ಅದು ಹೇಗೆ ಸಾಧ್ಯ ಅಂದರೆ, ಪುಷ್ಪಕ ವಿಮಾನ ಪುಷ್ಪವಾಗಿ ಅರಳೋದ್ರಿಂದ ಅಲ್ಲಿ ಎಲ್ಲರೂ ಕೂಡ ಕೂತ್ಕೊಳ್ಳೋಕೆ ಅವಕಾಶ ಆಗ್ಬೋದು ಅಲ್ಲಿ. ಇಲ್ಲಿ ಕೂಡ ಎಷ್ಟೇ ಮಂದಿ ಬಂದರು ಅವರೆಲ್ಲರೂ ಆರಾಮಾಗಿ ಇದ್ದು ಅವ್ರಿಗೂ ಆಶೀರ್ವಾದ ಪಡ್ಕೊಂಡು ಊಟ ಮಾಡಿ ಎಲ್ಲ ಮಾಡಿ ಹೋಗಲಿಕ್ಕೆ ಸಾಧ್ಯ ಇರುವಂಥದ್ದು. ಹಾಗಾಗಿ ಸಣ್ಣದು ಅಂತೇನಿಲ್ಲ, ಮನೆ ಸಣ್ಣದೋ ದೊಡ್ಡದು ಅನ್ನೋದು ಯಾವತ್ತೂ ಪ್ರಶ್ನೆ ಅಲ್ಲ. ಮನಸ್ಸು ಎಷ್ಟು ದೊಡ್ಡದು ಎಷ್ಟು ಸಣ್ಣದು, ಇದು ತುಂಬ ಮುಖ್ಯ. ಮನಸ್ಸು ಸಣ್ಣದಾಗಬಾರ್ದು ಯಾವುದೇ ಕಾರಣಕ್ಕೂ. ಮನಸ್ಸು ಸಣ್ಣ ಆದರೆ ಮನುಷ್ಯನೇ ಸಣ್ಣ ಆಗ್ತಾನೆ ಅಂತ. ಈ ಮನುಷ್ಯ ಮನಸ್ಸು 2 ಶಬ್ದ ಹತ್ತಿರ ಇದೆ ನೋಡಿ ಅಂತ. ಮನಸ್ಸು ಎಂಥದ್ದು, ಮನುಷ್ಯ ಅಂಥವನು ಅಂತ. ಹಾಗಾಗಿ ದೊಡ್ಡ ಮನಸ್ಸಿದ್ರೆ ಎಲ್ಲವೂ ದೊಡ್ಡದೇ ಅವ್ರ ಜೀವನದಲ್ಲಿ. ಮನಸ್ಸು ಸಣ್ಣದಾದರೆ ಬೇರೆ ಯಾವುದು ಎಷ್ಟಿದ್ರೆ ಅವ್ರ ನೆನಪನ್ನು ಸಮಾಜ ಮಾಡ್ಕೊಡೋದಿಲ್ಲ ಮುಂದೆ ಬರುವ ದಿನಗಳಲ್ಲಿ. ಹಾಗೆ ಇಲ್ಲಿ ಆ ಮನಸ್ಸಿಗೆ ಏನೇನೂ ಕೊರತೆ ಇಲ್ಲ, ಧಾರಾಳವಾಗಿ ದೊಡ್ಡ ಮನಸ್ಸಿರ್ತಕ್ಕಂಥ ಒಂದು ಕುಟುಂಬ. ದೊಡ್ಡ ಅಂದರೆ ಬೆಳಗೂ ಕೂಡ ದೊಡ್ಡದೇ, ಸಣ್ಣ ಬೆಳಗ ಅಲ್ಲ, ವಿಶಾಲವಾಗಿರುವಂಥ ಒಂದು ಬೆಳಗ. ಎಲ್ಲ ಇವತ್ತು ತುಂಬ ಜನ ಬಂದಿದ್ದಾರೆ, ಆದರೂ ಬಾಕಿ ಕೆಲವು, ಯಾಕೆಂದರೆ ಎಲ್ಲ ಒಟ್ಟು ಸೇರೋದು ಕಷ್ಟವೇ ಅದು, ಅಷ್ಟು ದೊಡ್ಡ ಬೆಳಗಲ್ಲಿ. ಹೀಗೆ ಮಣ್ಣಿಗೆಯ ಮಣ್ಣಿಗೆ ರಾಮನ ಆಗಮನ ಆಯಿತು ಅಂತ ಹೆಸರು ಅಷ್ಟು ಚೆನ್ನಾಗಿದೆ ನೋಡಿ. ಮಣ್ಣಿಗೆ ರಾಮನ ಆಗಮನ ಆಯಿತು ಅಂತ. ಈ ರಾಮಾವತಾರ ಅಂದರೆ ಹಾಗೆ. ನೀವು ನಾರಾಯಣ ಅಂತಂದರೆ ಮಣ್ಣಿಗೆ ನಾರಾಯಣನ ಆಗಮನ ಆಗೋದಿಲ್ಲ. ಮಣ್ಣಿಗೆ ಬರಬೇಕಾದ್ರೆ ಅವನು ಮನುಷ್ಯನಾಗಬೇಕು. ಅವನು ಮನುಷ್ಯನಾದತ್ತು ಮಣ್ಣಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಈ ದೇವತೆಗಳು ಭೂಲೋಕಕ್ಕೆ ಬಂದರೆ ಅವರ ಕಾಲು ನೆಲಕ್ಕೆ ಅಂದರೆ ಮಣ್ಣಿಗೆ ತಾಗೋದಿಲ್ಲ ಅಂತೆ. ದೇವತೆಗಳನ್ನು ಗುರುತು ಹಿಡಿಯೋದಕ್ಕೆ ನಳಚಕ್ರವರ್ತಿ ಕತೆ ಕೇಳಿದಾರೆ ನೀವು. ದಮಯಂತಿ ಸ್ವಯಂವರದ ಸಂದರ್ಭದಲ್ಲಿ ನಳನಂತ ರೂಪ ಧರಿಸಿದ್ದ 5 ದೇವತೆಗಳು ಒಟ್ಟಿಗಿದ್ರು, 6 ಮಂದಿ ಒಟ್ಟಿಗಿದ್ರದ. ಅವರಲ್ಲಿ ಯಾರು ನಿಜವಾಗಿ ನಳ ಅಂತ ಗೊತ್ತಾಗೋದಾಗ ದಮಯಂತಿಗೆ. ದಮಯಂತಿಯ ವರ್ಚಸ್ಸು ಹೇಗಿತ್ತು ಅಂದರೆ ಅವಳನ್ನು ವರಿಸಲಿಕ್ಕೆ ದೇವತೆಗಳು ಕಾಯ್ತಾ ಇದ್ರು ಅಂತ. ಆಕೆ ನಳನನ್ನೇ ವರಿಸೋದನ್ನು ನಿಶ್ಚಯ ಆದಾಗ ನಳನದ್ದೇ ರೂಪಧಾರಣೆ ಮಾಡಿ 5 ದೇವತೆಗಳು ಒಟ್ಟಿಗೆ ಬಂದ್ಬಿಡ್ತಾರೆ. ಪರೀಕ್ಷೆ ಅಂದರೆ ಒಂದು ಚೂರು ವ್ಯತ್ಯಾಸ ಆದರೂ ಹಾರ ಹಾಕೋದು, ಆ ಕಡೆ ಆಚೆ ಈಚೆ ಆದರೂ ಇವಳಿಗೆ ನಳ ಸಿಗೋದಿಲ್ಲ. ಯಾವ ದೇವರು ಬೇಡ ಅವಳಿಗೆ, ನಳನೇ ಬೇಕು ಅವಳಿಗೆ ಅಂಥವಳು ದಮಯಂತಿ ಅಂತ. ಅವಳು ಹೇಗೆ ಗುರುತಿದ್ಲ ಅಂತಂದರೆ 6 ಮಂದಿಯಲ್ಲಿ ಒಬ್ಬನ ಪಾದ ಮಾತ್ರ ನೆಲಕ್ಕೆ ತಾಕಿತ್ತಂತೆ.
ಇನ್ನು 5 ಮಂದಿ ಪಾದ ನೆಲಕ್ಕೆ ತಾಗಿರಲಿಲ್ಲ ಅಂತ. ಒಬ್ಬ ಮಾತ್ರ ಕಣ್ಣು ಮುಚ್ಚಿ ತೆಗೆದು ಮಾಡ್ತಾ ಇದ್ದಂತೆ, ಉಳಿದವ್ರ ಕಣ್ಣು ಹಾಗೆ ಇತ್ತಂತೆ. ದೇವತೆಗಳಿಗೆ ಅನಿಮಿಷರು ಅಂತ ಹೆಸರು. ಅವ್ರು ರೆಪ್ಪೆ ಮುಚ್ಚಿ ತೆಗೆಯುವಂಥದ್ದಿಲ್ಲ, ಕಣ್ಣು ಬಿಟ್ಟ ಹಾಗೆ ಇರ್ತದೆ. ಬಿಡುಗಣ್ಣರು ಅಂತ ಕರೀತಾರೆ ಅವ್ರನ್ನ ಕನ್ನಡದಲ್ಲಿ, ಅನಿಮಿಷರು ಅಂತ ಸಂಸ್ಕೃತದಲ್ಲಿ. ಹಾಗಾಗಿ ಕಣ್ಣು ಮುಚ್ಚೋದಿಲ್ಲ ಅವರು ಅಂತ, ಬೆವರೋದಿಲ್ಲ, ಹೂ ಮಾಲೆ ಬಾಡೋದಿಲ್ಲ, ಇಂಥ ಲಕ್ಷಣಗಳಿದೆ ಅಂತ. ಅದರಲ್ಲಿ ಒಂದು ಲಕ್ಷಣ, ಮಣ್ಣಿಗೆ ಅವರ ಕಾಲು ತಾಗೋದಿಲ್ಲ ಅಂತ. ಹಾಗೆ ನಾರಾಯಣ ಭೂಮಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಭೂಮಿಗೆ ಬರುವುದಾದ್ರೆ ರಾಮ ಆಗಿ ಬರಬೇಕು, ಅವನು ಕೃಷ್ಣ ಆಗಿ ಬರಬೇಕು, ಅಂದ್ರೆ ಮನುಷ್ಯನಾಗಿ ಬರಬೇಕು ಅಂತ. ಒಂದು ಎಷ್ಟರ ಮಟ್ಟಿಗೆ ಮನುಷ್ಯನಾಗಿದ್ದ ನಾರಾಯಣ ಅಂತಂದ್ರೆ, ಈ ರಾವಣ ವಧೆ ನಂತರ ದೇವತೆಗಳೆಲ್ಲ ಬಂದು, ನೀನು ನಾರಾಯಣ, ನೀನು ದೇವರು, ನೀನು ಯಾಕೆ ಸೀತೆ ಅಗ್ನಿ ಪ್ರವೇಶ ಮಾಡುವಾಗ ಸುಮ್ಮನೆ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ರಾಮ ಹೇಳಿದ್ದು, ನಾನು ದಶರಥನ ಮಗ, ರಾಮ ಮನುಷ್ಯ, ನಾನು ಹೆಚ್ಚಿಂದಿದ್ರೆ ನೀವು ಹೇಳಿ ಅಂತ ರಾಮ ಬ್ರಹ್ಮನಿಗೆ ಹೇಳುವಂಥದ್ದು ಇದೆ ಅಲ್ಲಿ ಅಂತಂದ್ರೆ, ಅಷ್ಟರ ಮಟ್ಟಿಗೆ ಮಾನುಷ್ಯ ಭಾವ ಬರದೇ ಇದ್ರೆ ರಾವಣನ ವಧೆ ಆಗೋದಿಲ್ಲ. ಯಾಕೆಂದ್ರೆ ರಾವಣನ ವಧೆ ಮನುಷ್ಯರ ಕೈಯಿಂದಲೇ ಆಗಬೇಕು, ದೇವತೆಗಳ ಕೈಯಿಂದ ಆಗುವಂತಿಲ್ಲ. ಮನುಷ್ಯ ಭಾವ ಬರಬೇಕಲ್ಲಿ, ಬಂದ್ರೆ ಮಾತ್ರವೇ ರಾವಣನ ವಧೆ ಆಗಲಿಕ್ಕೆ ಸಾಧ್ಯ. ಅವನು ವರ ಕೇಳ್ಕೊಂಡಿದ್ದೆ ಹಾಗೆ ಅಂತ. ಹಾಗಾಗಿ ಮನುಷ್ಯನಾಗಿ ಶ್ರೀಮನ್ನಾರಾಯಣ ಬಂದ, ಅದೇ ರಾಮ. ಹಾಗೆ ಬಂದಿದ್ದೆಲ್ಲಿಗೆ ಅಂದರೆ ಮಣ್ಣಿಗೆ ರಾಮ ಬಂದಿದ್ದು. ಯಾವಾಗ ಇದು ಅಂದರೆ ತ್ರೇತಾಯುಗದಲ್ಲಿ ಅಂತ. ಹೀಗೆ ಕಲಿಯುಗದಲ್ಲಿ ರಾಮ ಮತ್ತೊಂದು ಸರ್ತಿ ಮಣ್ಣಿಗೆ ಅಥವಾ ಮಣ್ಣಿಗೆಗೆ ಅಂತ ಹೇಳ್ಬೋದು, ಬೇಕಾದ್ರೆ ಒಂದು ಗೆ ಜಾಸ್ತಿ ಅಂತ ಬಂದಿದ್ದಾನೆ ಅಂತ. ನಿಮ್ಮ ಭಕ್ತಿಯ ಫಲ. ಅವತ್ತು ಕೂಡ ಎಲ್ಲರೂ ಆಮಂತ್ರಣ ಮಾಡಿ, ಎಲ್ಲರೂ ಕರೆದು, ಎಲ್ಲರೂ ಪ್ರಾರ್ಥನೆ ಮಾಡಿ ದೇವರು ಬಂದಿದ್ದಂತೆ ಭೂಮಿಗೆ. ಹಾಗೆ ನೀವೆಲ್ಲ ಕೇಳ್ಕೊಂಡ ಪ್ರಕಾರ ರಾಮದೇವರ ಆಗಮನ ಈ ಮಣ್ಣಿಗೆ ಆಗಿದೆ. ಹಾಗಾಗಿ ಮಣ್ಣಿಗೆ ವಿಶೇಷ ಶಕ್ತಿ ಇವತ್ತಿನಿಂದ ಇಲ್ಲಿಂದ ಮುಂದಕ್ಕೆ. ಈ ಮಣ್ಣಲ್ಲ, ಚಿನ್ನ ಅಂತ. ಯಾಕೆಂದರೆ ಸೀತೆ ಬಣ್ಣವೇ ಚಿನ್ನದ ಬಣ್ಣವಂತೆ. ಸೀತೆ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪಿಣಿಯವಳು, ಲಕ್ಷ್ಮಿ ಅವತಾರ. ಹಾಗಾಗಿ ಸೀತೆ ಬಂದು ಅಂದರೆ, ರಾಮ ಬಂದರೆ ನೆಮ್ಮದಿ ಕೊರತೆ ಇಲ್ಲ ಅಂತ ಅರ್ಥ. ಅಲ್ಲಿಂದ ಮುಂದೆ ಸೀತೆ ಬಂದರೆ ಸಂಪತ್ತಿ ಕೊರತೆ ಇಲ್ಲ ಅಂತ. ಅವಳು ಲಕ್ಷ್ಮಿ ಆಗಿದ್ದರಿಂದ ಅವಳು ಬೇಕಾದ ಸಂಪತ್ತನ್ನು ಕೊಡ್ತಾಳೆ. ರಾಮ ಅವನ ಆನಂದ ಸ್ವರೂಪಿ ಆಗಿದ್ದರಿಂದ ಒಳಗಿನ ನೆಮ್ಮದಿಯನ್ನು, ಒಳಗಿನ ಆನಂದವನ್ನು ರಾಮ ಕೊಡ್ತಾನೆ. ಇದನ್ನೇ ನೀವೆಲ್ಲ ಬೇಡಲಿಕ್ಕಿರುವಂಥದ್ದು, ಒಂದು ನೆಮ್ಮದಿ ಮನಸ್ಸಿಗೆ. ಮತ್ತು ಜೀವನ ಮಾಡಬೇಕಲ್ಲ, ನಾವೆಲ್ಲ ಸಂಸಾರಿಗಳು. ಆವಾಗ ಬೇಕಾದ ಪರಿಕರಗಳು ಬೇಕು. ಯಾರಾದ್ರು ಬಂದರೂ ಊಟ ಹಾಕಬೇಕು, ನಾವು ಮಕ್ಕಳಿಗೆ ಮದುವೆ ಮಾಡಬೇಕು, ಅವರಿಗೆ ಜೀವನ ನೆಲೆ ಕಲ್ಪಿಸ್ಕೊಡ್ಬೇಕು, ಬೇಕಾಗ್ತದೆ ನಿಮಗದು. ನೀವು ಪ್ರಾರ್ಥನೆ ಮಾಡೋದು ತಪ್ಪಿಲ್ಲ, ನೀವು ಬೇಡ್ಕೊಂಡ್ರೆ ಸಂಪತ್ತನ್ನು ತಪ್ಪೇನೂ ಅಲ್ಲ ಅಂತ. ಯಾಕೆಂದರೆ ಸಂಸಾರ ಅದು ಅಂತ ನೀವು ಕೇಳ್ಬೋದು ಅಂತ. ನಾವು ನಿಮ್ಮ ಪರವಾಗಿ ಕೇಳ್ಬೋದು, ನಿಮಗೆ ಕೊಡು ಅಂತ ಕೇಳ್ಬೋದು ರಾಮದೇವರಲ್ಲಿ. ಈ ಶಿಷ್ಯರನ್ನು ಸಮೃದ್ಧವಾಗಿಡು, ಚೆನ್ನಾಗಿಡು ಅಂತ ಕೇಳ್ಬೋದು ಅಂತ. ಹಾಗೆ ಆ ದಿವ್ಯ ದಂಪತಿಗಳು ಇಲ್ಲಿಗೆ ಬಂದು ನಿಮಗೆಲ್ಲ ಬೇಕಾದ್ದನ್ನು ಕೊಡಲಿ. ಈ ಮನೆಗೆ ಮತ್ತು ಈ ಊರಿಗೆ ಎಲ್ಲ ಶುಭವನ್ನು, ಎಲ್ಲ ಒಳ್ಳೆಯದನ್ನು ಮಾಡಲಿ. ಮತ್ತು ಆ ಹಿರಿಯ ಜೀವಗಳಿಗೆ, ಅವರಿಗೆ ಇನ್ನೊಂದು ಉಳಿದ ಆಯುಸ್ಸು ಅವರು ಆರೋಗ್ಯವಾಗಿ ನೆಮ್ಮದಿಯಾಗಿರಬೇಕು, ಚೆನ್ನಾಗಿರ್ಬೇಕು ಅವರು. ಹಾಗೆ ಮುಂದಿನ ಪೀಳಿಗೆಗೂ ಒಳ್ಳೆಯದಾಗಬೇಕು, ನಡುವಿನ ಪೀಳಿಗೆ, ಮುಂದಿನ ಪೀಳಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು. ಈ ಗುರುಭಿಕ್ಷೆ ಅಂದರೆ ಅಂಥದ್ದು. ನೀವು ಮದುವೆ ಅಂದರೆ ಗಂಡ ಹೆಂಡತಿ ಅವ್ರ ಮಧ್ಯೆ ಇರುವಂಥದ್ದು, ಉಪನಯನ ಅಂದರೆ ಒಂದು ವ್ಯಕ್ತಿಗೆ ಇರುವಂಥದ್ದು. ಗುರುಭಿಕ್ಷೆ ಅಂದರೆ ಎಲ್ಲರಿಗೂ ಇರುವಂಥದ್ದು. ಎಲ್ಲರಿಗೂ ಅಂದರೆ ಆ ಮನೆಯವರಿಗೆ ಮಾತ್ರ ಅಲ್ಲ, ಆ ಊರಿನವರಿಗೆ, ನೆಂಟರು ಇಷ್ಟರು ಬಂಧು ಬಾಂಧವರಿಗೆ, ಯಾರು ಬರ್ತಾರೋ ಅವರಿಗೆ. ಆ ದಿನ ಮನೆ ಅಂದರೆ ಮಠ ಅಂತ. ಯಾವತ್ತು ಗುರುಭಿಕ್ಷೆ ನಡೀತದೆ ಆ ದಿನ ಮನೆ ಮಠ ಅಂತ. ಅವತ್ತು ಶತ್ರು ಕೂಡ ಬರ್ಬೋದು, ಆಗದೇ ಇದ್ದವರು ಕೂಡ ಅವತ್ತು ಬರ್ಬೋದು. ಕರೆ ಬೇಕು ಅಂತಿಲ್ಲ, ಗುರುಭಿಕ್ಷೆ ಆದಾಗ ಅದಕ್ಕೆ ಆಮಂತ್ರಣ ಬೇಕು ಅಂತಿಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಅಂದರೆ ಮನೆಯೇ ಮಠ ಆಗುವಂಥ, ಮನೆ ಅಷ್ಟು ವಿಸ್ತಾರವಾಗುವಂಥ ಒಂದು ಸಂದರ್ಭ ಅದು ಅಂತ. ಹಾಗಾಗಿ ಎಲ್ಲರಿಗೂ ಫಲ ಇದೆ, ಎಲ್ಲರಿಗೂ ಲಭ್ಯ ಇದೆ. ಯಾರ್ಯಾರು ಬರ್ತಾರೋ ಅವರಿಗೆಲ್ಲ ಲಭ್ಯ ಇದೆ. ನೀವು ಗಂಗಾ ಸ್ನಾನದ ಪುಣ್ಯ ನಿಮ್ಗೆ ಸಿಗಬೇಕು ಅಂದರೆ ಗಂಗೆ ಇರುವಲ್ಲಿಗೆ ಹೋಗಬೇಕು. ಇದು ಹಾಗಲ್ಲ, ಗಂಗೆಯೇ ನೀವು ಇರುವಲ್ಲಿಗೆ ಹರಿದು ಬರೋವಂಥದ್ದು ಅಂತ. ಆದರೆ ಹರಿದು ಬಂದ ಮೇಲೂ ನಾವು ಮನೆ ಬಾಗಿಲು ತೆಗೆದು ಹೊರಗಡೆ ಬರದೇ ಇದ್ದರೆ ಆಗ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆ ಬಾಗಿಲಿಗೆ ಭಾಗೀರಥಿ ಬಂದರೆ, ನಮ್ಮೂರಿಗೆ ಭಾಗೀರಥಿ ಬಂದರೆ ನಾವು ಆಗ ವಂಚಿತರಾಗಬಾರ್ದು, ಅವಕಾಶವನ್ನು ಸದುಪಯೋಗ ಮಾಡಬೇಕು ಅಂತ. ಹಾಗಾಗಿ ಎಲ್ಲರಿಗೂ ಲಭ್ಯವಿಹುದು, ಇದರ ಫಲ ಲಭ್ಯ ಇಲ್ಲ ಅಂತ ಇಲ್ಲ, ಬಾಗಿಲು ತೆರೆದಿದೆ ಅಂತ, ಅಂಥದ್ದದು ಅಂತ. ಹಾಗೆ ನೀವೆಲ್ಲ ಈ ಆಶೀರ್ವಾದನ ಪಡ್ಕೊಂಡಿದ್ದೀರಿ. ಮಣ್ಣಿಗೆ ಈ ಊರು ಕೂಡ ಹಾಗೆ, ಊರಿನ ಬಗ್ಗೆ ನಮಗೊಂದು ವಿಶೇಷವಾದ ಮಮತೆ ಇದೆ, ವಿಶೇಷವಾದ ಪ್ರೀತಿ ಇದೆ. ಈ ಊರಿಗೂ ಊರಿನವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಮನೆಗೆ ರಾಮಚಂದ್ರ ಕೇಳಿದ ಹಾಗೆ ಮತ್ತೆ ಗುರು ಸೇವೆಯ ಯೋಗ ಒದಗಿ ಬರಲಿ. ಮತ್ತು ಈ ಮನೆಗೆ
ಮನೆಗೆ ಈ ತುಂಬಿ ತುಳುಕೋದು ಅಂತ ಹೇಳ್ತಾರಲ್ಲ, ಅಂತಹ ಯೋಗ ಒದಗಿ ಬರಲಿ ಅಂತ. ಅಂದರೆ ಮನೆಗೆ ತುಂಬಿ ಸಮಾಜಕ್ಕೆ ತುಳುಕಬೇಕು. ತುಂಬದಿದ್ದು ತುಳುಕೋದು ಹೇಗೆ? ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂದ್ರೆ ಇಲ್ಲಿ ತುಂಬಿದ್ರೆ ಸಮಾಜಕ್ಕೆ ತುಳುಕ್ಬೋದು ಅಂತ. ಹಾಗೆ ಈ ಒಂದು ಮನೆಗೆ, ಈ ಕುಟುಂಬಕ್ಕೆ ಆ ತುಂಬಿ ತುಳುಕುವಂಥ ಯೋಗ, ಇಡೀ ಸಮಾಜಕ್ಕೆ ಸೇವೆಯನ್ನು, ಗುರುಪೀಠಕ್ಕೆ ಸೇವೆಯನ್ನು ಮಾಡುವಂಥ ಯೋಗ, ಮನೆಗೆ ಕೊರತೆ ಆಗದೆ ಮನೆಗೆ ಧಾರಾಳ ಇದ್ದು ಸೇವೆ ಮಾಡುವಂಥ ಯೋಗ ಅದು ಒದಗಿ ಬರಲಿ ಅಂತ ನಾವು ಆಶಿಸುವಂಥದ್ದು. ಇವರು ಹೇಗೆ ಈ ಈ ಮನೆಯ ಸಂದರ್ಭಗಳನ್ನು ನೋಡಿದಾಗ ಗುರು ಸೇವೆಯನ್ನು ಇವರು ಹೇಗೆ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬರ್ಬೋದು ಅಂತ, ಬರುವಾಗಿದೆ ಅಂತ. ಇದರ ಮಧ್ಯದಲ್ಲಿ, ಇಷ್ಟೆಲ್ಲ ಸಂದರ್ಭಗಳ ಮಧ್ಯದಲ್ಲಿ ಹೇಗೆ ಗುರು ಸೇವೆ ಮಾಡ್ತಾ ಇದ್ದಿರ್ಬೋದು ಅಂತ ಅದನ್ನೇ ಹೇಳಿದ್ದು. ಈಗ ನಾವು ಮಾಡಬೇಕು ಅಂತಲೇ ಇದ್ದರೆ, ಮನಸ್ಸಿದ್ರೆ ಮಾರ್ಗ ಅಂತ, ಮಾರ್ಗ ಆಗೇ ಬಿಡ್ತದೆ ಅಂತ. ಕುಂಟು ನೆಪ ಹೇಳೋದಾದ್ರೆ ಏನಾದರೂ ಹೇಳ್ಬೋದು. ಎಷ್ಟೋ ಜನ ಗುರು ಸೇವೆ ಮಾಡುವಾಗ ನೆಪಗಳನ್ನ ಹೇಳೋದುಂಟು. ಇದೊಂದು ಆ ತಾಪತ್ರೆ ಇದೆ, ಈ ತಾಪತ್ರೆ ಇದೆ ಅಂತೇಳಿ ಆ ತಾಪತ್ರೆ ಮುಗಿಯುವಂಥದ್ದಲ್ಲ. ಆದರೆ ಮಾಡಬೇಕು ಅಂತ ಒಂದು ನಿಶ್ಚಯಕ್ಕೆ ಬಂದರೆ ಗುರು ಸೇವೆ ಆಗೇ ಬಿಡ್ತದೆ, ಆಗದೇ ಇರೋ ಪ್ರಶ್ನೆ ಇಲ್ಲ. ಹಾಗಾಗಿ ಒಂದು ಶುಭ ಸಂಕಲ್ಪ ಮೊದಲು ಬೇಕು. ನಾನು ಗುರು ಸೇವೆ ಮಾಡ್ತೇನೆ, ನಾನು ಸಮಾಜ ಸೇವೆ ಮಾಡ್ತೇನೆ, ನಾನು ದೇವ್ರ ಕೆಲಸ ಮಾಡ್ತೇನೆ, ಒಳ್ಳೆ ಕೆಲಸ ಮಾಡ್ತೇನೆ ನಾನು ಅನ್ನೋ ತೀರ್ಮಾನಕ್ಕೆ ಬಂದರೆ ದಾರಿ ತಾನಾಗೆ ಸುಗಮ ಆಗ್ತದೆ ಅನ್ನೋದಕ್ಕೆ ಈ ಮನೆಯ ಗುರು ಸೇವೆ ಮತ್ತು ಈ ಮನೆಯಲ್ಲಿ ಈಗ ಆಗಿರ್ತಕ್ಕಂಥ ಗುರು ಭಿಕ್ಷಾ ಸೇವೆ ಎರಡೂ ಉದಾಹರಣೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ಕೊನೆ ಮಾತೋದೆ, ದೇವರು ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಅಂತ ದೇವರ ಮೇಲೆ ದೂರ ಹಾಕಬೇಡಿ. ದೇವರು ನಿಮಗೆ ಮನಸ್ಸು ಕೊಟ್ಟಿದ್ದಾನೋ ಇಲ್ವೋ? ಆ ಮನಸ್ಸು ಅನ್ನೋದು ಕಾಮಧೇನು ಇದ್ದಂತೆ. ಆ ಮನಸ್ಸು ಅದು ಚೆನ್ನಾಗಿದ್ದರೆ ನೀವು ಏನು ಬೇಕಾದರೂ ನಿಮಗೆ ಪ್ರಾಪ್ತಿ ಆಗದೆ ಇರುವಂಥದ್ದು ಯಾವುದೂ ಇಲ್ಲ. ಶುದ್ಧ ಮನಸ್ಸಿಂದ ಕೇಳ್ತಾ ಹೋದರೆ ಸಿಗದೇ ಇರುವಂಥದ್ದು ಯಾವುದೂ ಇಲ್ಲ. ಅಥವಾ ಶುದ್ಧ ಮನಸ್ಸಾದರೆ ನೀವು ಕೇಳಬೇಕು ಅಂತಲಿಲ್ಲ, ಕೇಳದೆಯೇ ತಾನಾಗಿ ಅದು ಒದಗಿ ಬರ್ತದೆ ಅದು ಅಂತ. ಹಾಗಾಗಿ ಅಂಥ ಶುದ್ಧ ಮನಸ್ಸೇ ಈ ಗುರುಭಿಕ್ಷೆಯ ಸಂದೇಶ. ಆ ಒಂದು ಮನಮುಟ್ಟೆ ಮಾಡುವಂಥ ಪ್ರಾರ್ಥನೆ, ಅಥವಾ ಇಂಥದ್ದು ಬೇಕು ಅಂತ ಕೇಳಬೇಕು ಅಂತಲೇ ನಾನು ಹೀಗಿದೆ ಅಂತ ಹೇಳ್ಕೊಂಡ್ರೆ ಸಾಕು ಅಂತ ಉಳಿದಿದ್ದು ತಾನಾಗಿ ಆಗ್ತದೆ ಅನ್ನೋದಕ್ಕೆ ಈ ಗುರುಭಿಕ್ಷೆ ಉದಾಹರಣೆ ಎಂಬುದು ಸಂಸ್ಥಾನದ ಆಶಯ ಸಂದೇಶ. ಅಂತೂ ತುಂಬ ಸುಗಮವಾಗಿ ಈ ಕಾರ್ಯಕ್ರಮ ಇಲ್ಲಿ ನೆರವೇರಿದೆ. ನಿನ್ನೆಯಿಂದಲೇ ತುಂಬ ಒಳ್ಳೆ ರೀತಿಯಿಂದ ಈ ಮನೆಯಲ್ಲಿ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಗುರುಭಿಕ್ಷೆಯ ಫಲವಾಗಿ ಎಲ್ಲರಿಗೂ ಒಳ್ಳೆಯ ಮನ ಮತ್ತು ಒಳ್ಳೆಯ ಮನೆ. ಒಳ್ಳೆಯ ಮನೆ ಅಂದರೆ ದೊಡ್ಡ ಮನೆ ಅಂತ ಅರ್ಥ ಅಲ್ಲ. ಒಳ್ಳೆಯ ಮನೆ ಅಂದರೆ ಎಲ್ಲಿ ನೆಮ್ಮದಿ ಇದೆಯೋ ಅಂಥ ಮನೆ, ಎಲ್ಲಿ ದಾನ ಧರ್ಮಗಳು ನಡೀತವೋ ಅಂಥ ಮನೆ, ಎಲ್ಲಿ ಪರಸ್ಪರ ಕಲಹ ಕ್ಲೇಶ ಇಲ್ವೋ ಅಂಥ ಮನೆ. ಅಂಥ ಯೋಗ ಎಲ್ಲರಿಗೂ ಒದಗಿ ಬರಲಿ. ಎಲ್ಲರಿಗೂ ಮಣ್ಣಿಗೆ ಬಂದವರೆಲ್ಲ ಮತ್ತೆ ಮರಳಿ ಮೋಕ್ಷಕ್ಕೆ ಮುಕ್ತಿಗೆ ಹೋಗಬೇಕು. ಹಾಗಾಗಿ ಅಲ್ಲಿವರೆಗೂ ಮಲಗಿನ ಆಶೀರ್ವಾದವನ್ನು ರಾಮ ಎಲ್ಲರಿಗೂ ಕೊಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ